ಹೆಂಗರಳು ನಿಂದು. ಅತ್ತೆ ಬಿಡ್ತೀಯ? ಮಗನ್ನ ಕಳಿಸು, ಹೊರಡು. ಹುಷಾರೋ. ಕರೆಸಿದ್ದಾರೆ, ಹೋಗಬೇಕೋ ಬೇಡವೋ ಅದು ಪ್ರಶ್ನೆ. ಸಂಧಾನಕ್ಕೆ ಕರೆಸಿದ್ದಾರೆ, ನಿಮಗೆ ಸಂಧಾನ ಬೇಕೋ ಬೇಡವೋ ಅದ್ರ ಮೇಲೆ ನಿರ್ಧಾರ. ನಿಮ್ಮ ತಲೆಯಲ್ಲೇನಿದೆ? ನಿಮಗೆ ಸಂಧಾನದ ಅವಶ್ಯಕತೆ ಇದೆಯಾ? ಹುಡುಗಿ ಸಮಸ್ಯೆ ಹೊರಗೆ ಬಂದರೆ ಒಂದು ಮಾನದ ಪ್ರಶ್ನೆ, ಎರಡನೇದು ದೊಡ್ಡಮ್ಮನ ಕೈಗೆ ಇನ್ನೊಂದು ಅಸ್ತ್ರ ಉಪಯೋಗಿಸ್ಬಹುದು. ಅಪ್ಪನ ಬದುಕು ಮುಗಿದಿದೆ, ನಂದು ಆಕಾಂಕ್ಷಂದು ಈಗ ಶುರು. ಸಂಸ್ಥೆಯಲ್ಲಿ ಅಧಿಕಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅದರೊಟ್ಟು ಗುರ್ತಿಸ್ಕೊಂಡ್ರೆ ಅಂತಸ್ತಿಗೆ ತಕ್ಕಂತೆ ಸಂಬಂಧ ಆಗತ್ತೆ. ಸಲೀಸು. ಮಾನ ಹೋದ್ರೂ ಪರವಾಗಿಲ್ಲ, ಅಂತಸ್ತಿದ್ರೆ ಸಲೀಸು. ಸುದ್ದಿ ಆಗಿದೆ, ಆದರೆ ಪೂರ್ತಿ ಸತ್ಯ ಆಚೆಗೆ ಬಂದಿಲ್ವಲ್ಲ. ಅಲ್ಲಿಗೆ ಸತ್ಯ ತಿಳಿದುಕೊಂಡು ಮುಂದುವರಿಯೋದು ಸೂಕ್ತ ಅಲ್ವೇ? ಅಂದರೆ ತಪ್ಪು ನಿಮ್ಮ ಕಡೆಗೆ ಇದ್ರೆ ಅವ್ರು ಯಾಕೆ ಸಂಧಾನಕ್ಕೆ ಕರೀತಾರೆ? ಅವರಿಗೆ ಆ ಹುಡುಗಿ ಗೊತ್ತು, ಅವರ ಅಪ್ಪ ಗೊತ್ತು, ಅವರು ಎಲ್ಲಿ ವಾಸವಾಗಿದ್ದಾರೆ ಅದು ಗೊತ್ತು. ಆ ಹುಡುಗಿ ಅದರ ಅಂತಸ್ತಿಗೆ ಮದುವೆ ಕನಸೇನು ಕಾಣೋಲ್ಲ. ಒಂದಷ್ಟು ಹಣ ಕೊಟ್ಟರೆ ಬಾಯಿ ಬಿಡತ್ತೆ, ಇನ್ನಷ್ಟು ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತೆ. ಮುಗಿಸ್ಬಿಡ್ಬೋದಲ್ವಾ? ಅಪ್ಪನೇ ಆಗಿದ್ರೆ? ಅಲ್ಲದಿದ್ರೆ ಶತ್ರುಪಾಳ್ಯದವರು ನಿಮ್ಮ ದೊಡ್ಡಮ್ಮನ ಆಪ್ತರೇ ಯಾರು ಆಗಿದ್ರೆ? ಯಾಕೆ ಅಂದರೆ ಸಂಧಾನಕ್ಕೆ ಕರೀತಾ ಇರೋದು ಅವರು. ಮೊದಲು ಸತ್ಯ ವಿಚಾರಿಸಿ ಆಮೇಲೆ ಸಂಧಾನ. ಹಲೋ. ಕ್ಷಮಿಸಿ, ಮಲಗಿದ್ರಾ? ಇಲ್ಲ, ಹೇಳಿ. ತಕ್ಷಣಕ್ಕೆ ತಗೊಳ್ಳಿಲ್ಲ? ಕಕ್ಷಿದಾರಿದ್ರು. ಏನಂತೆ? ದೊಡ್ಡಮ್ಮ ಸಂಧಾನಕ್ಕೆ ಕರೆಸಿದ್ದಾರೆ, ಪತ್ರ ಕೇಳ್ತಾರೆ, ಕೊಡ್ಲಾ ಬೇಡವಾ? ಸಲಹೆನಾ? ಏನು ಹೇಳಿ? ಹೇಳಿ. ಹುಡುಗಿ ಅಪ್ಪನ ಹತ್ರ ಕಾಸು ಓಡಾಡ್ತಿದೆ, ವಿಶ್ವಾಸ ಅಲ್ಲ. ವಾರದಿಂದ ಮನೇಲೆ ಕೂಡ ಹಾಕಿದ್ದೀನಿ, ಸುಳ್ಳಂತೂ ಅಲ್ಲ. ಈ ವಿಷಯ ಸತ್ಯ. ಅನಿಲ ಸಂಧಾನಕ್ಕೆ ಬಂದು ಕೂರ್ತಾನೆ, ಸಂಧಾನ ಆಗತ್ತೆ. ಅವರ ಸಮಸ್ಯೆಗೆ ಪರಿಹಾರ, ನನಗೆ ಲಾಭ. ನಿಮಗೆ ಒಬ್ಬರು ಬದಲು ಇಬ್ಬರು ಕಕ್ಷಿದಾರರು. ನೋಡಿ, ಸೂಕ್ತವಾದ ಸಲಹೆನ ಕೊಡಿ. ಪತ್ರ ಕೇಳ್ತಾರೆ, ಕೊಟ್ಬಿಡಿ. ಹುಡುಗಿಗೆ ದುಡ್ಡು ತಲುಪುತ್ತಾ ಇದೆ, ಆದರೆ ನಿಮ್ಮ ದೊಡ್ಡಮ್ಮನ ಮನೆಯಿಂದ ಅಲ್ಲ. ಸುದ್ದಿ ಆಗಿ ಸತ್ಯ ಆಚೆ ಬರೋ ಮೊದಲು ಸಂಧಾನ ಸೂಕ್ತ.
ವಕೀಲರನ್ನ ಕಂಡು ಬರೋದಾದರೆ ಅಭ್ಯಂತರ ಇಲ್ಲ. ಬೇಕಿಲ್ಲ. ಅಷ್ಟು ನಂಬಿಕೆ ಇದೆ. ಇದೆ. ಸಮಸ್ಯೆಗೆ ಉತ್ತರ ನನ್ನ ಕೈಲಿದೆ. ನಂಬದೇ ಗತ್ಯಂತರ ಇಲ್ಲ ಅಲ್ವಾ? ಬುದ್ಧಿವಂತಿಕೆ ಇಬ್ಬರಿಗೂ ಇದೆ. ಮಾರಕವಾಗಿ ಪ್ರಯೋಗಿಸೋ ಬದಲು ಪೂರಕವಾಗಿದ್ರೆ ಇಬ್ಬರಿಗೂ ಲಾಭ. ಮುಂದೆ ಒಂದಿಷ್ಟು ಹಣ ಎಸಿತಾರೆ, ಮುಗಿಸ್ತಾರೆ, ಮತ್ತೆ ಶುರು. ಬೆಂದ ಮನೆ ಯಾವುದು ಬೇಯದು ಯಾವುದು ಅಂತ ಹುಡುಕ್ತಾರೆ. ಬಿಡಿ ಸೇದೋರು ಸೇರ್ತಾರೆ, ಹಣ ಹರಿಯೋದು ಹರಿಯತ್ತೆ, ಇವ್ರ ಬೇಟೆ ಮುಂದುವರಿಯತ್ತೆ. ಹೇಗೆ ಕತ್ಲು ಹೊತ್ತಲ್ಲಿ ಮಂದು ಬೆಳಕಲ್ಲಿ ಅಪ್ಪ ಮಗ ಎದುರು ಬದ್ರಾದ್ರೆ ಗುರ್ತಿಸ್ತೀರಾ? ಏನು ಮಾತಾಡ್ತೀರಿ? ಸಂಕೋಚ ಆಗತ್ತಾ ಇಲ್ಲ ಸಾಹಸಗಳ ವಿಶ್ಲೇಷಣೆ ಆಗತ್ತಾ? ಆಕಾಂಕ್ಷ ಹೊರಗೆ ಹಾಕಿ ದೊಡ್ಡಮ್ಮ ಸಂಸ್ಥೆಯಿಂದ 4 ಜನ ಲಂಪಟರು ರಸ್ತೆಯಲ್ಲಿ ಕಮ್ಮಿ ಆದ್ರೆ ಇನ್ನಷ್ಟೊತ್ತು ವಯಸ್ಸಿನ ಹೆಣ್ಮಕ್ಳು ರಸ್ತೆಯಲ್ಲಿ ಧೈರ್ಯವಾಗಿ ಸುತ್ತಬಹುದು. ನಡೆಸೋ ಯೋಗ್ಯತೆ ನಿನಗೂ ಇಲ್ಲ, ನನಗೂ ಇಲ್ಲ. ಬಾಗ್ಲಾಕಿ ಸಂಸ್ಥೆಗೆ ನಮ್ಮ ಬದುಕು ಹೊಟ್ಟೆ ಪಾಡಿಗೆ ಇನ್ಯಾರೋ ಇಂಥವ್ರ ಮುಂದೆನೆ ಕೈ ಚಾಚಬೇಕು. ಯಾವತ್ತೋ ಒಂದು ದಿನ ಯಾವುದೋ ಗಲ್ಲೀಲಿ ಮಂದ್ ಬೆಳಕಲಿ ಅಪ್ಪ ಮಗ ಮಾತ್ರ ಅಲ್ಲ, ಮಗಳು ನೀನು ಮುಖಾಮುಖಿ ಆಗ್ತೀಯ. ಈಗ ಕಾಡ್ತಿರೋ ಭಯನೂ ಅದೇ. ಸುತ್ತೋದನ್ನ ನೀನು ಬಿಡು, ಅಷ್ಟು ಶಿಸ್ತು ಕಲಿ. ನೀನು ಹೇಳು. ಚೆಕ್ಕಲ್ಲಿ ಕೊಡೋದು ಬೇಡ, ದಾಖಲೆ ಉಳಿಯತ್ತೆ. ನಗದಾಗಿ ಕೊಡೋಣ. ಸರಿ. ಹುಡುಗಿ ಕೊಡೋದು ಬೇಡ, ನಮಗೆ ಅವಳಿಗೆ ಸಂಬಂಧ ಇಲ್ಲ. ಅವಳ ಅಪ್ಪನಿಗೆ ಕೊಡೋಣ, ಅವನಿಗೆ ಕ್ಯಾನ್ಸರ್ ರೋಗ, ಕೊಟ್ಟಿದ್ದು ಗುಟ್ಟಾಗಿರಲಿ. ಅಕಸ್ಮಾತ್ ವಿಷಯ ಆಚೆಗೆ ಬಂದರೆ ಕ್ಯಾನ್ಸರ್ ರೋಗ ಅದಕ್ಕೆ ಕೊಟ್ಟಿದ್ದು ಅಂತ ಆಗತ್ತೆ. ಸರಿ. ಹಣ ಕೊಡೋದ್ರೊಟ್ಟಿಗೆ ಮುಗಿಯಲ್ಲ, ಮಗುನ ತೆಗೆಸ್ಬೇಕಾಗತ್ತೆ. ಹಣ ತಗೊಂಡು ನಂತರ ತೆಗೆಸೋಲ್ಲ ಅಂದರೆ? ಮರೆಯಲ್ಲಿ ನಾವಿರೋಣ, ಮುಂದಕ್ಕೆ ಇನ್ಯಾರನ್ನೋ ನಿಲ್ಲಿಸೋಣ. ಅವರು ಈ ಕ್ರಿಯೆಯ ಸಂಪೂರ್ಣ ಜವಾಬ್ದಾರಿ ತಗೋಬೇಕು. ಹಣ ಕೊಡೋದು ಅವರೇ ಕೊಡಲಿ, ಮಗು ತೆಗೆಸೋದಕ್ಕೆ ಅವರೇ ಮುಂದಾಗಲಿ. ಯಾರಾಗಬಹುದು? ಹೇಳು. ನೀನು ಹೊರಗೆ ಹೋಗೆ. ಹೇಳೋ, ಪರವಾಗಿಲ್ಲ. ಗೋವಿಂದರಾಯ. ಕಳಿಸೋ ಇಚ್ಛೆ ಇದೆ, ಕಾರಣ ಬೇಕು. ಮಧ್ಯಕ್ಕೆ ಅವನ್ನ ನಿಲ್ಲಿಸಿ. ಒಪ್ಪದೇ ಇದ್ರೆ ಕೆಲಸ ಕಳೀರಿ. ಒಪ್ಪಿದ್ರೆ ಎಲ್ಲ ಮುಗಿದ ಮೇಲೆ ಈ ಹೊಲಸನ್ನ ಅವನ ತಲೆ ಕಟ್ಟಿ ಕೆಲಸ ಕಳೀರಿ. ಇಷ್ಟು ಬುದ್ಧಿವಂತಿಕೆ ಇರೋನು ಈ ಸಮಸ್ಯೆ ಯಾಕೆ ಮಾಡ್ಕೊಂಡೆ? ಆಕಾಂಕ್ಷ, ಆಚೆ ಇರು. ಸತ್ಯ ನನಗೆ ಬೇಕು, ನೀನು ಆಚೆ ಇರು. ಸಂಧಾನ ಮುರಿದ್ರೆ ಸಮಸ್ಯೆ ನಿಂದು. ಆಚೆ ಇರು. ಬುದ್ಧಿ ಇಲ್ವಾ ದೊಡ್ಡಮ್ಮ ನನಗೆ? ಚಟಗಳಿದೆ, ಒಪ್ಕೋತೀನಿ. ಕುರುಹು ಉಳಿಸ್ತೀನಾ? ಯಾವ ಬಾಯಲ್ಲಿ ಹೇಳಿ? ಈ ವಯಸ್ಸಲ್ಲಿ ಈ ಮನುಷ್ಯ ಸ್ವಂತ ಅಪ್ಪ, ನಾಚಿಕೆ ಆಗತ್ತೆ.
ಕುತ್ತಿಗೆ ಪಟ್ಟಿ ಹಿಡಿದು ಕೇಳಬೇಕು ಅಂದ್ಕೊಂಡೆ. ಗೊತ್ತಿರೋದೆ ಏನು ಕೇಳ್ತೀರಾ? ಹ್ಞೂ ಅಂತಾರೆ. ಮುಂದೆ ಸ್ವಂತದ್ದೇ ಸಮಸ್ಯೆ ಆಗಿದ್ರೆ ಯಾವತ್ತೋ ಮುಗಿಸಿರ್ತಿದ್ದೆ. ಇದೊಂದು ಸಾರ್ತಿ ಸಹಕರಿಸಿ. ಮುಂದೆ ಈ ಮನುಷ್ಯನ ಕತ್ಲಾಗ್ತಿದ್ದಾಗೆ ಕೋಣೆಯಲ್ಲಿ ಕೂಡ ಹಾಕ್ತೀನಿ. ಪತ್ರ ತಂದಿದೀಯಾ? ಪತ್ರ ಕೊಡಬೇಡ ಅಂತ ಹೇಳಿ. ಚಾಯ್ಸ್ ಇಲ್ಲ. ಅದ್ಯಾಕಷ್ಟು ಹೆದರ್ತಿದ್ದಾರೆ ನಿನ್ನ ಅಪ್ಪ ಅಣ್ಣ? ಬಾಯ್ ಬಿಡ್ತಿಲ್ಲ. ಪರಸ್ಪರ ಎದುರು ಕೂತು ಚರ್ಚಿಸಿದ್ರೆ ಸತ್ಯ ಗೊತ್ತಾಗುತ್ತೆ. ನಂತರದ ನಿರ್ಧಾರ ಸುಲಭ. ಇಲ್ಲೆಲ್ದಿದ್ರೆ ಇನ್ನೆಲ್ಲೋ ಅಥವಾ ಇನ್ಯಾವುದ್ರಲ್ಲೋ. ಇಬ್ಬರು ಅಪರಾಧಿಗಳೇ. ಸಂತರಾದ್ರೆ ಒಟ್ಟಿಗೆ ಕೂರ್ತಾರೆ. ಸತ್ಸಂಗ. ಕಳ್ಳರಲ್ಲಿ ಗುಂಪಾಗೋದು ಲೂಟಿಗೆ ಮಾತ್ರ. ಸಮಸ್ಯೆ ಬಗೆಹರಿದ್ರೆ ಅಮ್ಮನದೇ ಮೇಲ್ಗೈ. ತೊಂದರೆ ಆಗದಿರಲಿ ಅಂತ ಉಪಾಯವಾಗಿ ನನ್ನನ್ನೇ ಕೂಡಕ್ಕೆ ಹೋಗಿದ್ದಾರೆ. ಇನ್ನು ನಿಮ್ಮನ್ನು ಬಿಡ್ತಾರಾ? ಕಾಸಿದೆಯಾ? ಇದೆ. ತಲುಪಿಸು. ಇನ್ನು 5,000 ಸಂಪರ್ಕ ಇಟ್ಕೋ. ಅಲ್ಲಿ ಸಮಸ್ಯೆ ಜೀವಂತವಾಗಿದ್ದಷ್ಟು ದಿನ ಇವ್ರಿಗೆ ಕಡಿವಾಣ. ಹಳೆ ಕಳ್ತನಗಳು ಅಪರಾಧಗಳು ಕುಣಿತಿದ್ರೆ ಹೊಸದಕ್ಕೆ ಸಮಯ ಇರಲ್ಲ. ಜೀವಂತವಾಗಿಡು. ಕುಣಿತಿರ್ಲಿ. ಕುಣಿತಾನೆ ಗೋವಿಂದರಾಯ. ತಕ್ಷಣಕ್ಕೆ ಒಪ್ಪಲ್ಲ. ನೀನು ಪಟ್ಟು ಬಿಡಬೇಡ. ನಾನು ನಿನ್ನ ಪರ. ತಲೆಲಿರ್ಲಿ. ಗಂಟೆ 11 ದಾಡ್ತು. ಮಲಗೋ. ನಿದ್ದೆ ಹತ್ತಾ ಇಲ್ಲ. ಮಗಳಿಗೆ ಕತೆ ಹೇಳ್ಬೋದು. ಅಪ್ಪಂಗೇನು ಹೇಳಿ? ಮಲಗದ್ಲಾ? ದೀಪ ಆರ್ಸು. ನೀನು ಮಲಗು. ನಿದ್ದೆ ಹತ್ತಲಿಲ್ಲ. ಕಥೆ ಹೇಳ. ಬಾ ಕೂತ್ಕೋ. ಬೆನ್ನಿಗೊಂದು ದಿಂಬು ಕೊಟ್ಟು ಕಾಲು ಚಾಚುವರ್ಗಿ ಕಥೆ ಬಿಚ್ತಿದ್ರೆ, ಎದುರಿಗೆ ಮುದ್ದು ಮಗಳು ಮೂಗುಡ್ತಿದ್ರೆ ಸಣ್ಣಗ ಸ್ವರ್ಗ ಕಣ್ಣೆದುರಿಗೆ ಅಂಕುರವಾಗಿ ಸುತ್ತೆಲ್ಲ ಹರಡಿ ಮೈ ಮನಸ್ಸನ್ನು ಆವರಿಸಿ ಕಾವ್ಯ ಹರಿತಿದೆ. ಮನಸ್ಸಿಗೆ ನೋವಾಗಿದೆ. ಮಗನ ಋಣನೇ ಅಷ್ಟು. ಬಿಟ್ಟು ಬಿಡು. ಸಣ್ಣದಾಗಿ ಭಯ ಕಾಡ್ತಿದೆ. ಕೆಲ್ಸದ ಇಂಥದ್ದೇ ಅಂತ ಹೇಳಲಾರೆ. ಅಪ್ಪ ಸಾಯೋ ಹಿಂದಿನ ರಾತ್ರಿ ನನ್ನ ಕರೆದ್ರು. ಹೋದೆ. ಕಥೆಯಾಗಿ ಹೇಳಿದ್ರು. ಅವರು ಪೌರೋಹಿತ್ಯ ಅಂಟ್ಕೊಂಡು ಊರಿಗೆ ಬಂದದ್ದು, ಮದುವೆ ಆದದ್ದು, ಮೊದಲ ಮಗ ನಾನು ಹುಟ್ಟಿದ ತಕ್ಷಣ ನನ್ನಮ್ಮ ಸತ್ತದ್ದು, ನನ್ನ ನೋಡ್ಕೊಳ್ಳೋಕ್ಕೋಸ್ಕರ ಅವ್ರು ಇನ್ನೊಂದು ಮದುವೆ ಆದದ್ದು, ಆಕೆಗೆ 8 ಮಕ್ಕಳಾದದ್ದು, ಅವರನ್ನು ಸಾಕೋಕೆ ಊರು ತುಂಬ ಸಾಲ ಮಾಡಿದ್ದು, ಅದ್ಯಾವ ಮಾಯದಲ್ಲೋ ಏನೋ ಆ ಕತ್ಲಲ್ಲಿ ನನ್ನ ಕೈ ಹಿಡಿದ್ರು. ಆಗೋಯ್ತು ಕಣೋ ಗೋವಿಂದು. ಮೋಸ ಮಾಡಿಬಿಟ್ಟೆ ನಿನಗೆ. ಊರು ತುಂಬ ಸಾಲ ಮಾಡಿ ನೀನೇ ತೀರಿಸ್ಬೇಕು. ಈ ಮಕ್ಕಳು ನನ್ನ ಕುರುಹು,
ಹೆಂಡತಿ ನನ್ನ ಜವಾಬ್ದಾರಿ. ಎಲ್ಲ ನಿಂದೆ ಹೊರಬೇಕು. ಭಗವಂತ ಸಾಕ್ತಾನೆ ಅಂತ ಬದುಕ್ಬಿಟ್ಟೆ. ಸಾವು ಹತ್ರ ಬಂದಾಯ್ತು. ಸಾಕಿದ್ರೆ ನೀನೇ, ಭಗವಂತ ಅಲ್ಲ. ಕೈ ಹಿಡಿದ್ರು. ಹೇಗೆ ಅಂತೀಯ? ಹೀಗೆ. ಉಸಿರು ಬಿಟ್ರು. ಕೈ ಹಿಡಿಬೇಡ ನೀನು. ಏನಾಗ್ತಿದೆ ನಿಂಗೆ? ಏನೋ ಆಗುತ್ತೆ. ಭಯ ಕಾಡ್ತಿದೆ. ಎದ್ದು ಕೈಕಾಲು ತೊಳ್ಕೊ. ದೇವ್ರಿಗೆ ದೀಪ ಹಚ್ತೀನಿ. ಕೈ ಮುಗಿದು ಮಲ್ಕೊ. ಕಾಯ್ತಾನೆ. ಇಲ್ಲ, ಮನುಷ್ಯರ ಪ್ರಪಂಚ. ಕಾದ್ರು ಅವರೇ, ಕೊಂದ್ರು ಅವರೇ. ಎಲ್ಲರನ್ನೂ ಸಾಕದೆ ಒಡ ಹುಟ್ಟಿದವರಲ್ಲಿ 6 ಜನ ಹೊರದೇಶದಲ್ಲಿದ್ದಾರೆ. ಇನ್ನಿಬ್ರು ಕಾರು ಬಂಗ್ಲೆ ಅದ್ಭುತವಾಗಿದ್ದಾರೆ. ಮಗನ್ನ ಎತ್ತಾಡಿಸ್ಲಿಲ್ಲ, ನೀನು ಕೆದಕತೀಯ. ಎಲ್ಲರದ್ದು ಮುಗಿಸಿ ನನ್ನದು ಶುರುವಾಗೋ ಹೊತ್ತಿಗೆ ಸೊಂಟ ಬಿದ್ದಿತ್ತು. ಬಿಟ್ಟು ಹೋಗೋದಿಕ್ಕೆ ಅವನಿಗೆ ಕಾರಣಗಳಿವೆ. ಹೋಗ್ತಾನೆ. ನಾನು ಬಿಡಬಹುದಿತ್ತಲ್ಲ ಅಪ್ಪನ ಮಕ್ಕಳನ್ನ, ಜವಾಬ್ದಾರಿಗಳನ್ನ. ರಕ್ತ ಬೆವರು ಒಂದು ಮಾಡಿ ಸಂಸ್ಥೆಯನ್ನು ಬೆಳೆಸ್ದೆ. ಕಸ ಗುಡಿಸಿ ಆಚೆಗೆ ಹಾಕ್ತಾರೆ. ನಮ್ಮನ್ನ ನಾವು ಕಾಯ್ಕೋಬೇಕು. ನಂತರ ಭಗವಂತ. ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ. ಸಾಕದಿದ್ರೆ ಈ ದೇಗುಲವು ಸಾಯುತ್ತೆ. ಸಾಕಬೇಕು. ನಂತರ ಭಗವಂತ. ಬಾಯಿಲಿ ಕೂತ್ಕೋ. ಕೂತ್ಕೋ. ಕೈ ಹಿಡಿಬೇಡ ನೀನು. ಇಲ್ಲ, ಕೂತ್ಕೋ. ಒಂದು ಸರ್ತಿ, ಒಂದೇ ಒಂದು ಸರ್ತಿ ಕಳ್ತನ ಮಾಡಿಬಿಡ್ಲಾ? ಸಾ ಸನಿ ಧನಿ ಸಾರೆ ಸಾ ಸನಿ ದ ಪದ ಮ ಪ ಗ ಮ ರೇ ಗ ಮ ಧ